ಅಲ್ಲ ಮಾಡಿದ್ದು ಮಹಾರಾಯ ಅಂತ ನ್ಯಾಯವತ್ತು ನೋಡಿದ್ರೆ ಇವತ್ತು ನ್ಯಾಯಾಂಗ ಬಂಧನದಿಂದ ಮತ್ತವರು ಕಸ್ಟಡಿಗೆ ಹೋಗ್ಲೇಬೇಕು, ನ್ಯಾಯಾಂಗ ಬಂಧನ ಆಗ್ಲೇಬೇಕು. ಯಾಕೆಂದ್ರೆ ಇವತ್ತು ಅವ್ರ ತಾಯಿ, ಅವ್ರ ಹೆಂಡತಿ, ಅವ್ರ ಮಗ, ಅವ್ರ ಸ್ನೇಹಿತರು ಎಲ್ಲ ಹೋಗಿ ಅವನು ಇದಾನೆ ಅಂತ ನೋಡ್ಕೊಂಡ್ ಬರ್ತಾ ಇದ್ದಾರೆ. ಆದ್ರೆ ನನಗ್ ಯಾರಿದ್ದಾರೆ? ನನ್ನ ಮಗ ಇಲ್ಲ, ನನ್ನ ಮಗನ್ ಕಳ್ಕೊಂಡಿದ್ದೀನಿ. ನಾನ್ ಯಾರನ್ನ ನೋಡ್ಬೇಕು? ಅವನನ್ನ ತಂದ್ಕೊಡ್ತಾರ? ಅವನನ್ನ ನಾನ್ ನೋಡ್ಲಿಕ್ಕೆ ಸಾಧ್ಯವಾಗತ್ತಾ? ಇಲ್ಲ. ಆ ತರ ಕಣ್ಣೀರಲ್ಲಿ ಇವತ್ತು ನನ್ನ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯ ಹಾಗೆ ಮಾಡ್ಬಿಟ್ರು ಇವರು. ಅವ್ರಿಗೇನೋ ತಾಯಿ ತಂದೆ ಯಾರು ಒಬ್ರು ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರ್ತಾರೆ. ಆದ್ರೆ ನನ್ನ ಮಗನ್ ಯಾರು ನೋಡ್ಕೊಂಡ್ ಬರ್ತಾರೆ? ಅವ್ರ ಸಂಬಂಧಿಕರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಅವರು ನೋಡಕ್ ಸಾಧ್ಯನಾ? ಅವನಿಗೆ ಯಾರು ಇಲ್ಲ. ಇವತ್ ನನ್ ಮಗನ್ ಕಳ್ಕೊಂಡಿದೀನಿ, ನಾನ್ ನೋಡ್ತೀನಿ ಅಂದ್ರು ಸಿಗ್ಬೇಕಲ್ಲ ಅವ್ನು ನನಗೆ. ಆದ್ರೆ ಸಿಗ್ತಾ ಇಲ್ಲ. ಯಾಕೆ ಈ ರೀತಿ ಮಾಡಿದ್ರು ಇವರು? ಮನುಷ್ಯ ಇವರು ಅಲ್ಲ. ತಪ್ಪು ಮಾಡಿದ್ರು ಶಿಕ್ಷೆ ಕೊಡ್ಬೋದಾಗಿತ್ತು, ಕಾನೂನಿತ್ತು. ಅವ್ರು ಏನ್ ಶಿಕ್ಷೆ ಕೊಟ್ಟಿದ್ರು ನಾವು ಅನುಭವಿಸ್ತಿದ್ವಿ, ಅವನು ಅನುಭವಿಸ್ತಿದ್ದ. ಅದು ಬಿಟ್ಟು ಈ ತರ ಭೀಕರವಾಗಿ ಹತ್ಯೆ ಮಾಡೋ ಅಂತ ಅವಶ್ಯಕತೆ ಅವ್ರಿಗೆ ಇದ್ದಿದ್ದಿಲ್ಲ. ಬಂದು ನಮಗ್ ಹೇಳ್ಬೋದಾಗಿತ್ತು, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಒಂದ್ ವೇಳೆ ಅವ್ನು ತಪ್ಪು ಮಾಡಿದ್ದೇ ಆಗಿದ್ರೆ ಬೇಕಾದಷ್ಟು ದಾರಿ ಇತ್ತು. ಆದ್ರೂ ಕೂಡ ಇವ್ರು ಇಷ್ಟೊಂದು ಹತ್ಯೆ ಮಾಡಿ ಅವನಿಗೆ ಕೊಲ್ಲ ಅಂತ ಇದು ಇರ್ಲಿಲ್ಲ. ಇವತ್ ನೋಡಿದ್ರೆ ಎಲ್ಲರೂ ಅದನ್ನ ಮಾತಾಡ್ಸಕ್ಕೆ ಇದಕ್ ಹೋಗ್ತಾ ಇದ್ದಾರೆ. ನಾನ್ ನೋಡಕ್ ನನಗ್ ನನ್ ಮಗ ಇಲ್ಲ. ಇವತ್ತು ನನ್ ಮಗನ್ ಕಳ್ಕೊಂಡಾಲೆ 1 ತಿಂಗ್ಳಾಗ್ತಾ ಬಂತು. ಅವ್ನ್ ಯಾವ ರೀತಿ ಇದ್ದ, ಹೇಗಿದ್ದ ಅನ್ನೋದನ್ನ ಮರ್ಯಾದೆ ಮಾಡ್ಬಿಟ್ರು. ನನಗೆ ಗೊತ್ತಿಲ್ಲಲ್ಲ ಅವನ್ ಏನ್ ತಪ್ಪು ಮಾಡಿದಾನೆ ಅಂತ ಗೊತ್ತಿಲ್ಲ. ಹಂಗ್ ತಪ್ಪು ಮಾಡಿದ್ರೆ ಆದ್ರೆ ಅವರು ಹೇಳ್ಬೋದಾಗಿತ್ತಲ್ಲ, ಶಿಕ್ಷೆ ಕೊಡ್ಬೋದಾಗಿತ್ತು. ಕಾನೂನು ಕೈ ತಗೊಳ್ಳೋಂಥದ್ದು ಇವ್ರಿಗೇನಿತ್ತು? ಅವನ ಪರ ಮಾತಾಡಕ್ಕೆ ಅವನು ಏನಾರು ಒಂದ್ ವೇಳೆ ಅವನು ತಪ್ಪು ಮಾಡಿದ್ರೆ ನಮಗ್ ಹೇಳ್ಬೇಕಾಗಿತ್ತು, ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಅದು ಬಿಟ್ಬಿಟ್ಟು ಈ ರೀತಿ ಕೃತ್ಯ ಮಾಡೋದ್ರಿಂದ ಎಷ್ಟ್ರ ಮಟ್ಟಿಗೆ ಸರಿ ಅನ್ಸುತ್ತೆ ಅವ್ರಿಗೆ ಗೊತ್ತಾಗ್ಬೇಕಾಗ. ಅವರು ಒಬ್ರು ಮನುಷ್ಯ ಅಲ್ವಾ? ಸಹಿಸ್ಕೊಳಕ್ ಆಗ್ತಿಲ್ವಲ್ಲ ನಮಗೆ. ಅವ್ರಂತೂ ನೋಡ್ಕೊಂಡ್ ಬರ್ತಿದಾರೆ, ಆದ್ರೆ ನಾವ್ ಹೆಂಗ್ ಸಹಿಸ್ಕೋಬೇಕು? ನಾವು ತಂದೆ ತಾಯಿಗಳು ಸಾಯೋ ತನಕ ಅವ್ರನ್ನ ಮರೆಯಕ್ ಆಗೋದಿಲ್ಲ ನಮಗೆ. ನಾವು ಅವನು ನಮಗ್ ಮಣ್ಣು ಹಾಕ್ಬೇಕಾಗಿತ್ತು ಅಂತದ್ ಇವತ್ ನಾವು ಅವನಿಗೆ ಮಣ್ಣು ಹಾಕೋ ಪರಿಸ್ಥಿತಿ ಬಂದ್ಬಿಡ್ತು ನಮಗೆ. ಆ ರೀತಿ ಮಾಡ್ಬಿಟ್ರು ನಮಗೆ. ನಾಳೆ ಅವ್ರಿಗೆ ಕೊನೆಗಾಲದಲ್ಲೂ ನಮಗ್ ಚಿಂತೆ ಹತ್ಬಿಡ್ತು. ಮಗ ಇಲ್ಲ ಅನ್ನೋ ಒಬ್ಬ ಮಗ, ಆಧಾರವಾಗಿದ್ದ ಮಗ, ಅವನೇ ಇಲ್ದಂಗ್ ಮಾಡ್ಬಿಟ್ರಲ್ಲ ಇವ್ರು. ನಮಗ್ ಅದೇ ಒಂದ್ ಚಿಂತೆ ಕಾಡ್ತಾ ಇದೆ. ಸೊಸೆಗೆ ಅವಳಿಗೆ ಒಂಥರ ಮಾನಸಿಕವಾಗಿ ಅವಳು ಹಿಂಸೆ ಒಳಪಡ್ತಾ ಇದ್ದಾಳೆ. ಅವಳು ದಿನಕ್ಕೂ ಅವಳಿಗೂ ಊಟ ತಿಂಡಿ ಏನು ಮಾಡ್ತಾ ಇಲ್ಲ. ಮಗುಗೆ ಎಲ್ಲಿ ಏನಾಗುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಅವಳು ಅದೇ ಚಿಂತೆ ಒಳಗಿದ್ದಾಳೆ. ನಾವು ಅವಳನ್ನ ಹೊರಗ್ ತರಕ್ ನೋಡ್ತಿದೀವಿ, ಆದ್ರೆ ನಾವಾದ್ರೂ ಇಷ್ಟು ಅವಳ ಎದುರಿಗೆ ಅಳಬಾರ್ದು, ಅವಳ ಎದುರಿಗೆ ದುಃಖ ತೋಡ್ಕೋಬಾರ್ದು ಅನ್ನೋ ಇದ್ರ ಮೇಲೆ ಸುಮ್ನೆ ಓಡಾಡ್ಕೊಂಡಿದೀವಿ. ನಾವು ಮಾಡಿದ್ರೆ ಅವಳಿಗೂ ತೊಂದರೆ ಆಗುತ್ತೆ, ನಾಳೆ ಮಗುಗ್ ತೊಂದರೆ ಆಗುತ್ತೆ. ನಾಳೆ ಬರೋ ಮಗುನೇ ನಾವು ರೇಣುಕ ಸ್ವಾಮಿ ಅನ್ಕೊಂಡು ಕಾಲ ಕಳಿತೀವಿ ಅಷ್ಟೆ. ಊಟ ಬಿಟ್ಬಿಟ್ಟಿದೀವಿ, ಯಾರು ಇಲ್ಲ. ಅವ್ರ ರೇಣುಕ ಸ್ವಾಮಿ ತಂದೆಗೆ ಶುಗರ್ ಇದೆ, ಅವರು ಊಟನೂ ಮಾಡ್ತಿಲ್ಲ, ಅವ್ರಿಗೆ ಏನು ಇಲ್ಲ. ಅವರಿಗೆ ದಿನ ಟ್ಯಾಬ್ಲೆಟ್ ತಗೊಂತ ಇದ್ದಾರೆ. ನಮಗೂ ಊಟ ಸೇರ್ತಿಲ್ಲ, ಅವಳು ಊಟ ಮಾಡ್ತಿಲ್ಲ. ಮನೇಲಿ ಯಾರಿಗೂ ನೆಮ್ಮದಿ ಅನ್ನೋದೇ ಇಲ್ದಂಗ ಆಗ್ಬಿಟ್ಟಿದೆ ನಮಗೆ. ಮೊದ್ಲೇ ತಿಳ್ಕೊಂಡು ಅವರು ಇವನು ಮಾಡಿದ್ದೇ ಆಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಇಷ್ಟು ದಿವ್ಸ ಅವ್ರೇನ್ ಮಾಡ್ತಿದ್ರು? ಈಗ ಸತ್ತ ಮೇಲೆ ಆಗ್ ಮಾಡ್ತಿದ್ದ, ಹೀಗ್ ಮಾಡ್ತಿದ್ದ ಅಂತ ಹೇಳಿದ್ರೆ ಅದು ನ್ಯಾಯ ಅಲ್ಲ. ಅದು ಮೊದ್ಲೇ ಹೇಳ್ಬೇಕಾಗಿತ್ತು. ನಾವು ಎಚ್ಚೆತ್ಕೊಳ್ತಿದ್ವಿ, ಅವನಿಗೆ ಬುದ್ಧಿ ಹೇಳ್ತಿದ್ವಿ, ಈ ತರ ಮಾಡ್ಬೇಡಪ್ಪ ನೀನು ಅಂತ ಹೇಳ್ತಿದ್ವಿ. ಈಗ ಈ ತರ ಅವ್ನ್ ಹತ್ಯೆ ಆದ್ಮೇಲೆ ಬಂದು ನಮಗೆ ಮಾಡ್ತಿದ್ದ ಇಷ್ಟು ದಿವ್ಸ ಎಲ್ಲಿ ಬಾಯಿಗೆ ಏನ್ ಇಟ್ಕೊಂಡಿದ್ರು? ಕಡುಬು ಇಟ್ಕೊಂಡಿದ್ರ? ಗೊತ್ತಾಗಲ್ವಾ ಅವ್ರಿಗೆ? ಸಿನಿಮಾ ತಾರೆಯರು, ನಟಿಯರು ಅಂತಾರೆ, ನಟರು ಅಂತಾರೆ. ಇಷ್ಟ ದಿವಸ ಏನ್ ಮಾಡ್ತಿದ್ರು? ಅವ್ನ್ ಮಾಡ್ದಾಗ ನಿಂದಾನೆ ಹೇಳ್ಬೋದಾಗಿತ್ತಲ್ಲ, ನಮಗೆ ಈ ರೀತಿ ಮಾಡ್ತಿದ್ದಾನೆ ಹೇಳ್ರಿ ಅಂತ. ನಾವು ಅವ್ನಿಗೆ ಹೇಳ್ತಿದ್ವಿ. ಅವ್ರಿಗೆ ಅವರೇ ಕಂಪ್ಲೇಂಟ್ ಕೊಟ್ಟಿದ್ರು, ಅವನ ಶಿಕ್ಷೆ ಅನುಭವಿಸ್ತಿದ್ದ. ಅದು ಬಿಟ್ಟು ಈಗೆಲ್ಲ ಆದ್ಮೇಲೆ ಹೇಳಿದ್ರೆ ಏನು ಉಪಯೋಗ ಇದೆ?